ಈಗಾಗಲೇ ರಾಜ್ಯದಲ್ಲಿ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಅವರು ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಕಾರ್ಮಿಕರ ಸಚಿವರಾಗಿ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಕಾರ್ಮಿಕರ ಇಲಾಖೆಯಲ್ಲಿ ಅಸಂಘಟಿತ ಕಾರ್ಮಿಕರು, ಗಿಗ್ ಕಾರ್ಮಿಕರು, ಹಾಗೆ ಮೋಟಾರ್ ಸೈಕಲ್ ಕಾರ್ಮಿಕರನ್ನು ಉನ್ನತವಾದ ಒಂದು ಒಳ್ಳೆ ಯೋಜನೆಗಳು ಜಾರಿಗೆ ತಂದು ಕಾರ್ಮಿಕರ ಇಲಾಖೆಯಲ್ಲಿ ಅಸಂಘಟಿತ ಕಾರ್ಮಿಕರನ್ನು ಗುರುತಿಸುವಂಥ ಒಂದು ನಿಟ್ಟಿನಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾರೆ. ಆ ವಿಚಾರದಲ್ಲಿ ಎಲ್ಲ ಕಾರ್ಮಿಕರ ವಿಭಾಗದ ಎಲ್ಲ ಕಾರ್ಮಿಕರು ಸೇರಿ ಮಾನ್ಯ ಸಚಿವರನ್ನು ನಾವು ಶ್ಲಾಘನೆ ಮಾಡಿ ತುಂಬು ಹೃದಯದಿಂದ ಅವರನ್ನು ಹಾರೈಸ್ತೇವೆ. ಹಾಗಾಗಿ ಇನ್ನೊಂದು ವಿಷಯ ತಮ್ಮ ಗಮನಕ್ಕೆ ತರುವುದೇನೆಂದರೆ, ಕರ್ನಾಟಕ ರಾಜ್ಯದಲ್ಲಿ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಕಟ್ಟಡ ಕಾರ್ಮಿಕರು ಸುಮಾರು ವರ್ಷಗಳಿಂದ ಕಟ್ಟಡ ಕಾರ್ಮಿಕರಾಗಿ ಕೆಲಸ ನಿರ್ವಹಿಸುತ್ತಿದ್ದು, ಕಟ್ಟಡ ಕಾರ್ಮಿಕರಿಗೆ ಎಲ್ಲೋ ಒಂದು ರೀತಿಯಲ್ಲಿ ಅನ್ಯಾಯ ಆಗ್ತಾ ಇದೆ ಅನ್ನೋ ನಾವು ಕಾರ್ಮಿಕರ ಸಂಘಗಳಿಂದ ಸುಮಾರು ಸಾರಿ ಮಾನ್ಯ ಕಾರ್ಮಿಕ ಸಚಿವರಲ್ಲಿ ಗಮನಕ್ಕೆ ತಂದಿದ್ದೇವೆ. ಅವರು ಅಸಂಘಟಿತ ಕಾರ್ಮಿಕರ ಬಗ್ಗೆ ಹೆಚ್ಚಿನ ಕಾಳಜಿ ಉಳ್ಳಂಥ ಸಚಿವರಾಗಿದ್ದು, ಕಟ್ಟಡ ಕಾರ್ಮಿಕರಿಗೆ ಯಾವುದೇ ಒಂದು ರೀತಿಯಲ್ಲಿ ಸಿಗಬೇಕಾದ ಕೆಲವು 12 ಸೌಲಭ್ಯಗಳು ಸರಿಯಾದ ಸಮಯಕ್ಕೆ ಸಿಗ್ತಿಲ್ಲ ಅನ್ನೋ ನೋವು ನಮ್ಮ ಸುಮಾರು ಬಾರಿ ಮಾನ್ಯ ಸಚಿವರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮನವಿಗಳನ್ನು ಕೊಟ್ಟು ಕಟ್ಟಡ ಕಾರ್ಮಿಕರಿಗೆ ಅಲ್ಲಿ ಇರುವಂಥ ಒಂದು ಮಂಡಳಿಯ ಸೌಲಭ್ಯವನ್ನು ಕಟ್ಟಡ ಕಾರ್ಮಿಕರಿಗೆ ಕೊಡಬೇಕು ಸರ್, ಕಾಲಕ್ಕೆ ಕಟ್ಟಡ ಕಾರ್ಮಿಕರಿಗೆ ಕೊಡಬೇಕು. ಈಗಾಗಲೇ ಕಟ್ಟಡ ಕಾರ್ಮಿಕರ ಸೌಲಭ್ಯಕ್ಕಾಗಿ ಸಲ್ಲಿಸಿದಂಥ ಅರ್ಜಿಗಳಲ್ಲಿ ಸುಮಾರು 1 ರಿಂದ 1.5 ವರ್ಷ ಆದರೂ ಅರ್ಜಿಗಳಿಗೆ ಸೌಲಭ್ಯ ಬಂದಿಲ್ಲ. ಕಾರ್ಮಿಕರಿಗೆ ಸಿಗಬೇಕಾದ ಪಿಂಚಣಿಗೆ ಸೌಲಭ್ಯಗಳು ಬರುತ್ತಾ ಇಲ್ಲ. ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯ ಈ ಹಿಂದೆ ಉನ್ನತವಾಗಿತ್ತು. ತಾವು ಸಚಿವರಾದ ನಂತರ ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣ ಸೌಲಭ್ಯವನ್ನು ಕಮ್ಮಿ ಮಾಡಿದ್ದೀರಾ. ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಕಾರ್ಮಿಕ ಸಂಘಗಳಿಂದ ಒಬ್ಬ ಕಾರ್ಮಿಕರ ಮಕ್ಕಳು ಮುಂದಿನ ದಿನಗಳಲ್ಲಿ ಕಟ್ಟಡ ಕಾರ್ಮಿಕರಾಗಿ ಉಳಿಬಾರ್ದಂದರೆ ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣ ಸೌಲಭ್ಯ ಬಹಳ ಮುಖ್ಯವಾಗಿದೆ. ಆರೋಗ್ಯ ವಾಹನ ಬಗ್ಗೆ ಮಾನ್ಯ ಸಚಿವರಲ್ಲಿ ನಾವು ಮನವಿ ಮಾಡಿದ್ದೇವೆ. ಸರ್, ನೀವು ಆರೋಗ್ಯ ವಾಹನ ಬಿಡೋಕ್ಕಿಂತ ಕಾರ್ಮಿಕರಿಗೆ ವಿಶೇಷವಾಗಿ ಕಾರ್ಮಿಕರಿಗೆ ಒಂದು ಆರೋಗ್ಯ ಕಾರ್ಡನ್ನು ಕೊಟ್ಟರೆ ಒಳ್ಳೆಯದಾಗುತ್ತೆ ಅಂತೇಳಿ ಕಾರ್ಮಿಕರ ಸಂಘದಿಂದ ನಾವು ಮನವಿ ಮಾಡಿದ್ದೇವೆ. ಯಾಕಂದರೆ ನೀವು ಆರೋಗ್ಯ ಒಂದು ವಾಹನ ಬಿಟ್ಟಿರೋದ್ರಿಂದ ಎಲ್ಲ ಕಾರ್ಮಿಕರಿಗೆ ರೀಚ್ ಆಗೋದಿಲ್ಲ. ಆ ಕಾರ್ಮಿಕರಿಂದ ದುರುಪಯೋಗ ಆಗೋದ್ರಿಂದ ಕಾರ್ಮಿಕರಿಗಾಗಿ ವಿಶೇಷವಾದ ನಾವು ಕಾರ್ಮಿಕರ ಕಾರ್ಡ್ ಕೊಟ್ಟಿರಲ್ಲ. ಅದೇ ರೀತಿ ಅವರಿಗೆ ಒಂದು ವಿಶೇಷ ಆರೋಗ್ಯ ಒಂದು ಕಾರ್ಡ್ ಕೊಟ್ಟುಬಿಟ್ರೆ ಅವ್ರಿಗೆ ಉನ್ನತವಾದ ಯಾವ ದವಾಖಾನೆ ಇದೆ ಆ ದವಾಖಾನೆ ಸೌಲಭ್ಯ ತಗೋಬೋದು ಅಂತೇಳಿ ಬರ್ತಾರೆ. ಕಾರ್ಮಿಕರಿಗಾಗಿ ವಿಶೇಷವಾದ ಯಾವುದೇ ರೀತಿ ಕಾರ್ಡ್ಗಳು ಇಲ್ಲ. ಕಾರ್ಮಿಕರಿಗಾಗಿ ವಾಹನ ಬಿಟ್ಟಿದ್ದಾರೆ, ಆರೋಗ್ಯ ಘಟಕ ಸಂಚಾರಿ ವಾಹನ ಅಂತೇಳಿ ಗಾಡಿ ಬಿಟ್ಟಿದ್ದಾರೆ. ಅದು ಹೇಳ್ತಾರೆ, ಮಾನ್ಯ ಸಚಿವರು ಹೇಳ್ತಾರೆ, ಅಧಿಕಾರಿಗಳು ಹೇಳ್ತಾರೆ, ಅದು ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹೋಗಿ ತಗೋತಾ ಇದ್ದಾರೆ ಸೌಲಭ್ಯ ಅಂತ ಹೇಳ್ತಾರೆ. ಆದರೆ ನಮ್ಮ ತಾಲೂಕಲ್ಲಿ ನಾವು ಕೂಡ ನೋಡಿದ್ದೇವೆ ಗಾಡಿ ಇಲ್ಲಿಂದ ಅಲ್ಲಿ ಓಡಾಡ್ತಾ ಇದೆ ಅಂತೇಳಿ. ಬಟ್ ಅದು ಎಲ್ಲಿ ತಗೋತಾ ಇದೆ ಅಂತೇಳಿ ನಮ್ಮ ಗಮನಕ್ಕೆ ಬಂದಿಲ್ಲ ಅಂತೇಳಿ ನಾವು ಸಂಘದ ಮುಖಾಂತರ ಮುಂದೆ ತಿಳಿಸಕ್ಕೆ ಬಯಸ್ತೇವೆ. ಥ್ಯಾಂಕ್ ಯು, ಧನ್ಯವಾದಗಳು.